ಜೈ ಜಗನ್ನಾಥ. ಹರೇ ಕೃಷ್ಣ. ಹಿಂದಿನ ವಿಡಿಯೋದಲ್ಲಿ ಜಗನ್ನಾಥ, ಬಲರಾಮ ಮತ್ತೆ ಸುಭದ್ರ ಈ ಮೂವರ ಮೂರ್ತಿಗಳನ್ನ ಪುರಿ ಮಂದಿರದಲ್ಲಿ ಸ್ಥಾಪಿಸಿದವರು ಯಾರು ಮತ್ತೆ ಆ ಮಂದಿರವನ್ನ ನಿರ್ಮಿಸಿದವರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ವಿ. ಈ ವಿಡಿಯೋದಲ್ಲಿ ಆ ದೇಗುಲದ ಮೇಲಿರುವ ಸುದರ್ಶನ ಚಕ್ರ ಅಲ್ಲಿಗೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಷ್ಣು ಅಥವಾ ಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರ ಇರುತ್ತೆ ಅಲ್ವಾ. ಒಮ್ಮೆ ಆ ಸುದರ್ಶನ ಚಕ್ರ ಹೀಗೆ ಅನ್ಕೊಳ್ಳಕ್ಕೆ ಶುರು ಮಾಡುತ್ತೆ, ನಾನೇ ನನ್ನ ಸ್ವಾಮಿಯ ಪರಮ ಭಕ್ತ, ನನಗಿಂತರ ಶ್ರೇಷ್ಠವಾದ ಭಕ್ತರು ನನ್ನ ಸ್ವಾಮಿಗೆ ಬೇರೆ ಯಾರು ಇಲ್ಲ ಅಂತ ಒಂದು ಗರ್ವದಲ್ಲಿ ಆ ಫೀಲ್ ಅಲ್ಲಿ ಅನ್ಕೊಳ್ತಿರುತ್ತೆ. ಹೀಗೆ ಸುದರ್ಶನ ಅನ್ಕೊಳ್ತಿರೋದನ್ನ ವಿಷ್ಣುವಿಗೆ ಅಥವಾ ಆ ಕೃಷ್ಣನಿಗೆ ಗೊತ್ತಾಗುತ್ತೆ. ಹೇಗಾದ್ರೂ ಸರಿ ಸುದರ್ಶನನ ಗರ್ವವನ್ನ ಭಂಗ ಮಾಡಬೇಕು ಅಂತ ವಿಷ್ಣು ತೀರ್ಮಾನ ಮಾಡ್ತಾರೆ. ಅದಕ್ಕೆ ವಿಷ್ಣು ಹೀಗೆ ಹೇಳ್ತಾರೆ, ಸುದರ್ಶನ, ಇಲ್ಲೇ ಸಮೀಪದಲ್ಲಿ ನನ್ನ ಪರಮ ಭಕ್ತ ಒಬ್ಬ ತಪಸ್ಸನ್ನ ಆಚರಣೆ ಮಾಡ್ತಿದ್ದಾನೆ, ಆತನನ್ನ ಹೋಗಿ ಕರ್ಕೊಂಡು ಬಾ, ನಾನು ಅವನನ್ನ ನೋಡ್ಬೇಕು ಅಂತ ವಿಷ್ಣು ಸುದರ್ಶನಿಗೆ ಆಜ್ಞೆಯನ್ನ ಮಾಡ್ತಾರೆ. ಆಜ್ಞೆಯನ್ನ ಒಪ್ಪಿಕೊಂಡು ಸುದರ್ಶನ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಹೋಗಿ ಆ ಪರಮ ಭಕ್ತ ಯಾರು, ನನಗಿಂತ ಪರಮ ಭಕ್ತ ನನ್ನ ಸ್ವಾಮಿಗೆ ಅದಂತ ಅವರು ಹೋಗಿ ನೋಡೇ ಬಿಡೋಣ, ಕರ್ಕೊಂಡೇ ಬಿಡೋಣ ಅಂತ ಹೋಗ್ತಾರೆ. ನೋಡಿದ್ರೆ ಆ ಪರಮ ಭಕ್ತ ಬೇರೆ ಯಾರು ಅಲ್ಲ, ಆಂಜನೇಯ. ಸುದರ್ಶನ ಆಂಜನೇಯನನ್ನ ಭೇಟಿ ಮಾಡಿದ ನಂತರ ಹೇಳ್ತಾರೆ, ಆಂಜನೇಯ, ನಿನ್ನನ್ನ ನನ್ನ ಸ್ವಾಮಿ ನೋಡ್ಬೇಕಂತೆ, ನಡಿ ಹೋಗೋಣ ಅಂತ ಹೇಳಿದ ತಕ್ಷಣ ಆಂಜನೇಯನಿಗೆ ಎಲ್ಲಿಲ್ಲದ ಸಂತೋಷವಾಗುತ್ತೆ. ಉತ್ಸುಕತೆಯಿಂದ ನಾನು ಕೂಡ ನನ್ನ ಸ್ವಾಮಿಯ ದರ್ಶನವನ್ನು ಪಡ್ಕೋಬೇಕು, ನಡಿರಿ ಹೋಗೋಣ ಅಂತ ಜಂಗನ ಹಾರ್ತಾರೆ. ಹೋಗ್ತಿರ್ಬೇಕಂದ್ರೆ ಸುದರ್ಶನನ ಮೈಂಡ್ ಅಲ್ಲಿ ಒಂದು ಆಲೋಚನೆ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಹೇಗಾದ್ರೂ ಮಾಡಿ ನಾನು ಈ ಹನುಮಂತನಿಗೆ ಜಗನ್ನಾಥನ ದರ್ಶನವನ್ನ ಪಡೆಯೋದಕ್ಕೆ ಬಿಡಬಾರ್ದು ಅನ್ನೋ ಆಲೋಚನೆಯಿಂದಾನೆ ಆ ದೇಗುಲದಲ್ಲಿ 4 ದ್ವಾರಗಳಿರುತ್ತೆ. ಆ 4 ದ್ವಾರಗಳಲ್ಲಿ ಆತ ತನ್ನ ಜ್ವಾಲೆಯನ್ನ ಅಲ್ಲಿ ಇರಿಸ್ತಾನೆ. 4 ಬಾಗಿಲುಗಳಲ್ಲಿ ಆತ ಜ್ವಾಲೆಯ ಮುಖಾಂತರ ಆ 4 ದ್ವಾರದಲ್ಲಿ ಸುದರ್ಶನ ಇರ್ತಾರೆ. ಇದ್ದು ಜಗನ್ನಾಥನಿಗೆ ಹೀಗೆ ಕೇಳ್ತಾರೆ, ನೋಡು ನಿನ್ನ ಪರಮ ಭಕ್ತ ಈ ಜ್ವಾಲೆಯನ್ನ ದಾಟಿ ಬರಕ್ಕಾಗ್ತಿಲ್ಲ, ಇವನಂತ ಪರಮ ಭಕ್ತ ನೀನು ಇವನನ್ನ ಪರಮ ಭಕ್ತ ಅಂತಿದ್ಯಲ್ಲ ಅಂತ. ಅದಕ್ಕೆ ಜಗನ್ನಾಥ ಸುದರ್ಶನನ ಮಾತೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ನಗ್ತಾ ಇದ್ಬಿಡ್ತಾನೆ. ಆಮೇಲೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಆಂಜನೇಯ ತನ್ನ ದಿವ್ಯ ಶಕ್ತಿಯಿಂದ 4 ಕೈಗಳನ್ನ ತರಿಸ್ಕೊತಾನೆ. ಆ 4 ಕೈಗಳಿಂದ ಆ 4 ದ್ವಾರದಲ್ಲಿ ಜ್ವಾಲೆಯ ಮೂಲದಲ್ಲಿ ಇದ್ದಂತಹ ಸುದರ್ಶನನ್ನ ಹಿಡ್ಕೊಂಡು ಹೋಗಿ ಜಗನ್ನಾಥನ ದರ್ಶನವನ್ನ ಮಾಡ್ತಾರೆ. ಜಗನ್ನಾಥನ ದರ್ಶನ ಮಾಡಿದ ನಂತರ ಹನುಮಂತ ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಸುದರ್ಶನನಿಗೆ ಇವೆಲ್ಲ ನೋಡ್ತಿದ್ದಾಗ ಬೇಜಾರಾಗತ್ತೆ, ಆತನ ಗರ್ವ ಭಂಗವಾಗತ್ತೆ. ಇಂಥ ಸಮಯದಲ್ಲೇ ಜಗನ್ನಾಥ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಿನಗೆ ಗರ್ವ ಹೆಚ್ಚಾಗಿತ್ತು, ನೀನು ಈ ಕೂಡಲೇ ಒಂದು ಕೋಲಿನ ರೂಪದಲ್ಲಿ ಇದ್ದು ಬಿಡು ಅಂತ ಹೇಳ್ತಾರೆ. ಅದಕ್ಕೆ ನೀವು ಪುರಿ ಕ್ಷೇತ್ರದಲ್ಲಿ ಜಗನ್ನಾಥನ ದರ್ಶನಕ್ಕೆ ಹೋದಾಗ ಬಲರಾಮ, ಸುಭದ್ರ ಮತ್ತೆ ಜಗನ್ನಾಥ ಈ ಮೂವರ ಪಕ್ಕದಲ್ಲಿ ಒಂದು ಕೋಲು ನಿಂತಿರುತ್ತೆ. ಅದು ಸಾಧಾರಣ ಕೋಲಲ್ಲ, ಅದೇ ಸುದರ್ಶನ ಚಕ್ರ. ಅದಕ್ಕೆ ರಥಯಾತ್ರೆ ಸಮಯದಲ್ಲಿ ಬಲದೇವ, ಸುಭದ್ರ ಮತ್ತೆ ಜಗನ್ನಾಥ ಈ ಮೂವರು ಹೊರಬರೋದಕ್ಕಿಂತ ಮುಂಚೆ ಆ ಕೋಲನ್ನ ಅಂದ್ರೆ ಆ ಸುದರ್ಶನ ಚಕ್ರವನ್ನ ಹೊರಗೆ ತರ್ತಾರೆ. ಆಮೇಲೆ ಈ ಮೂವರು ಬರ್ತಾರೆ. ನಮ್ಗೆಲ್ಲ ತಾಯಿ ಪೆಟ್ಟು ಕೊಡ್ತಾರೆ ಅಲ್ವಾ. ಪೆಟ್ಟು ಕೊಟ್ಟು ನಾವು ನೋವನ್ನ ಅನುಭವಿಸ್ತಿದ್ರೆ ನಮಗೆ ಹೊಡೆದಂತ ತಾಯಿ ಮತ್ತಷ್ಟು ನೋವನ್ನ ಅನುಭವಿಸ್ತಿರ್ತಾರೆ. ಹೊಡೆದ ಮೇಲೆ ನಾವು ಅಳ್ತಾ ಕೂತ್ಕೊಂಡು ಊಟ ಮಾಡದೇ ಇರುವಾಗ ಹೇಗೆ ಆ ತಾಯಿ ಬಂದು ಕೈ ತುತ್ತನ್ನ ಇಟ್ಟು ನಮ್ಮ ಹಸಿವನ್ನ ನೀಗಿಸ್ತಾರೋ ಹಾಗೆ ಜಗನ್ನಾಥ ಕೂಡ ಸುದರ್ಶನ ಬೇಜಾರಲ್ಲಿರೋದನ್ನ ನೋಡಕ್ಕಾಗೋದಿಲ್ಲ. ಆತ ಕೂಡ ನಮ್ಮ ತಾಯಿಯ ಸ್ವಭಾವವೇ ಅಲ್ವಾ. ಭಕ್ತ ಮತ್ತೆ ಭಗವಂತನಿಗೆ ಇರುವಂತಹ ಒಂದು ನಂಟು ತಾಯಿಯ ಸಂಬಂಧ. ಸುದರ್ಶನನ ಬೇಜಾರನ್ನ ನೋಡ್ತಿದ್ದಂತಹ ಜಗನ್ನಾಥ ಹೀಗೆ ಹೇಳೋದಕ್ಕೆ ಬಂದ, ಸುದರ್ಶನ, ನಿನಗೆ ನಾನು ಒಂದು ದಿವ್ಯ ಸ್ವರೂಪವನ್ನ ಕೊಡ್ತಾನೆ, ನೀನು ನೀಲಿ ಚಕ್ರದ ಹಾಗೆ ನನ್ನ ದೇಗುಲದ ಮೇಲೆ ಇದ್ದು ಬಿಡು. ಭಕ್ತರು ನನ್ನ ದರ್ಶನವನ್ನ ಪಡ್ಕೊಳ್ದೇ ಇದ್ರು ಪರವಾಗಿಲ್ಲ, ನಿನ್ನ ದರ್ಶನವನ್ನ ಪಡ್ಕೊಂಡ್ರೆ ಸಾಕು. ನನ್ನ ದರ್ಶನವನ್ನ ಪಡ್ಕೊಂಡ ನಂತರ ಅವರಿಗೆ ಎಂತಹ ಫಲಗಳು ಸಿಗುತ್ತೆ, ನಿನ್ನ ದರ್ಶನ ಪಡ್ಕೊಂಡ ನಂತರ ಕೂಡ ಅವರಿಗೆ ಅದೇ ರೀತಿಯಾದ ಫಲಗಳು ಸಿಗುತ್ತೆ. ಅದಕ್ಕೆ ಪುರಿ ಕ್ಷೇತ್ರದಲ್ಲಿ ಅಲ್ಲಿರುವಂತ ಸ್ಥಳೀಯರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಜಗನ್ನಾಥನ ದರ್ಶನ ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ಆಲಯದ ಮೇಲಿರುವ ಆ ನೀಲಿ ಚಕ್ರ ಅಂದ್ರೆ ಸುದರ್ಶನ ಚಕ್ರದ ದರ್ಶನವನ್ನ ಪಡ್ಕೊಂಡು ಅವರು ಅದನ್ನ ಆರಾಧಿಸ್ತಾರೆ. ಅಷ್ಟೇ ಅಲ್ಲದೆ ಜಗನ್ನಾಥ ಸುದರ್ಶನಿಗೆ ಹೀಗೂ ಹೇಳ್ತಾರೆ, ಅದೇನಪ್ಪ ಅಂತ ಹೇಳಿದ್ರೆ, ನಿನಗೆ ದಿನನಿತ್ಯವೂ ಆರಾಧನೆ ಮಾಡ್ಲಾಗತ್ತೆ, ಆರತಿ ಬೆಳಗಲಾಗತ್ತೆ, ಹಾಗೆ ನಿನ್ನ ಚಕ್ರದ ಮೇಲೆ ಒಂದು ಧ್ವಜವನ್ನ ಸ್ಥಾಪಿಸಲಾಗತ್ತೆ. ಆ ಧ್ವಜವನ್ನ ಪ್ರತಿದಿನ ಬದಲಾಯಿಸಲಾಗುತ್ತೆ. ಪುರಿಕ್ಷೇತ್ರ ಅಂದ್ರೆ ಕೇವಲ ಜಗನ್ನಾಥನ ಆಲಯ ಮಾತ್ರ ಅಲ್ಲ, ಆಲಯದ ಮೇಲಿರುವ ಸುದರ್ಶನ ಚಕ್ರ ಕೂಡ ಅಷ್ಟೇ ಮುಖ್ಯ ಅಂತ ಎಲ್ಲಾ ಭಕ್ತರಿಗೂ ಗೊತ್ತಾಗ್ಬೇಕು. ಹೀಗೆ ಹೇಳ್ತಾ ಹೇಳ್ತಾ
ಸುದರ್ಶನನ್ನ ಜಗನ್ನಾಥ ಸಮಾಧಾನ ಮಾಡ್ತಿರ್ತಾರೆ. ಈಗಲೂ ಕೂಡ ಪುರಿ ಕ್ಷೇತ್ರದಲ್ಲಿ ಆ ಆಲಯದ ಮೇಲಿರುವ ಸುದರ್ಶನ ಚಕ್ರದ ಮೇಲಿರುವ ಆ ಬಾವುಟವನ್ನ ಪ್ರತಿದಿನ ಬದಲಾಯಿಸಲಾಗುತ್ತೆ. ಇದು ಒಂದು ಪರಿವಾರಕ್ಕೆ ಸೇರಿದ ಭಕ್ತರು ಮಾಡುವಂತಹ ಕೆಲಸ. ಕಾಲಕಾಲವಾಗಿ ಈ ಕೆಲಸ ಮಾಡಿಕೊಂಡು ಬರ್ತಾನೆ ಇದ್ದಾರೆ ಆ ಪರಿವಾರಕ್ಕೆ ಹೊಂದಿದವರು. ಧ್ವಜ ಬದಲಾವಣೆ ಮಾಡಿದ ನಂತರ ಧ್ವಜಕ್ಕೆ ಆರತಿಯನ್ನ ಬೆಳಗಲಾಗುತ್ತೆ. ಇಲ್ಲಿ ವಿಜ್ಞಾನಿಗಳಿಗೂ ದೊರಕದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಈ ಚಕ್ರದ ಮೇಲಿರುವಂತಹ ಬಾವುಟ ಗಾಳಿಗೆ ವಿರುದ್ಧವಾಗಿ ಹಾರಾಡುತ್ತೆ. ಇದೆಲ್ಲ ಹೇಗೆ ಅಂತ ಉತ್ತರವನ್ನ ನೀವು ಹುಡುಕ್ತಾ ಹೋದ್ರೆ ಉತ್ತರ ಒಂದೇ, ಇದೆಲ್ಲ ಜಗನ್ನಾಥನ ಲೀಲೆ. ಈ ಕಾಲದಲ್ಲಿ ನಾವು ಇಂತಹ ಅದೃಶ್ಯಗಳನ್ನ ನೋಡುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ. ಸಾಧ್ಯವಾದರೆ ನೀವು ಪುರಿ ಕ್ಷೇತ್ರಕ್ಕೆ ಹೋದಾಗ ಕೇವಲ ದೇಗುಲದ ದರ್ಶನ, ಜಗನ್ನಾಥ, ಸುಭದ್ರ, ಬಲರಾಮನ ದರ್ಶನ ಮಾತ್ರವಲ್ಲ, ಆಲಯದ ಮೇಲಿರುವಂತಹ ಸುದರ್ಶನನ ದರ್ಶನ ಕೂಡ ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಜಗನ್ನಾಥನ ಆಲಯದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಬೇರೆಯವರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಜೈ ಜಗನ್ನಾಥ.